ಕುತೂಹಲವನ್ನ ಮೂಡಿಸಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬಣಕ್ಕೆ ಲಕ್ಷ್ಮಣ್ ಸವದಿ, ರಮೇಶ್ ಕತ್ತಿ ಬಣ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ. ನಿರ್ದೇಶಕರ ಸ್ಥಾನಕ್ಕೆ ಇಂದು ಬೆಳಗ್ಗೆ ಮತದಾನ ನಡೆಯಿತು. ಅಥಣಿ, ರಾಯಬಾಗ್, ರಾಮದುರ್ಗ ಕ್ಷೇತ್ರಗಳ ಫಲಿತಾಂಶ ಹೊರಬಿದ್ದಿದೆ. ಅಥಣಿ ತಾಲೂಕಿನಿಂದ ಶಾಸಕ ಲಕ್ಷ್ಮಣ್ ಸವದಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಮಹೇಶ್ ಕುಮಟಳ್ಳಿ ವಿರುದ್ಧ 119 ಮತಗಳ ಅಂತರದಿಂದ ಲಕ್ಷ್ಮಣ್ ಸವದಿ ಗೆಲುವನ್ನ ಸಾಧಿಸಿದ್ದಾರೆ. ರಾಮದುರ್ಗ ತಾಲೂಕಿನಿಂದ ಮಲ್ಲಣ್ಣ ಯಾದವಾಡ್ ಗೆಲುವು ಸಾಧಿಸಿದ್ದಾರೆ. ಸವದಿ ಬಣದ ಮಲ್ಲಣ್ಣ ಯಾದವಾಡ್ ಒಟ್ಟು 19 ಮತಗಳನ್ನು ಪಡ್ಕೊಂಡ್ರು. ಕೇವಲ 3 ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ರಾಯಬಾಗ್ ತಾಲೂಕಿನ ಫಲಿತಾಂಶ ಪ್ರಕಟವಾಗಿತ್ತು. ಜಾರಕಿಹೊಳಿ ಪೆನಲ್ನ ಅಪ್ಪ ಸಾಹೇಬ್ ಕೊಲಗೋಡೆ ಗೆದ್ದು ಬೇಗಿದ್ದಾರೆ. ಇಲ್ಲಿ 120 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಇನ್ನು ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ನಡೆಸಿದ್ದಾರೆ. ನಿಪ್ಪಾಣಿ, ಹುಕ್ಕೇರಿ, ಬೈಲಹೊಂಗಲ, ಕಿತ್ತೂರು ಮತ ಎಣಿಕೆ ಮುಕ್ತಾಯವಾಗಿದೆ. ಆದರೆ 4 ತಾಲೂಕಿನ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣವಿತ್ತು. ಚುನಾವಣಾ ಫಲಿತಾಂಶ ಘೋಷಣೆ ಮಾಡದಂತೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ 4 ತಾಲೂಕುಗಳ ಫಲಿತಾಂಶ ಪ್ರಕಟಿಸಲ್ಲ. ಇನ್ನು ಮತದಾನದ ವೇಳೆ ರಾಯಬಾಗ್ದಲ್ಲಿ ಸವದಿ ಬೆಂಬಲಿಗರು ಮತ್ತು ಜಾರಕಿಹೊಳಿ ಬೆಂಬಲಿಗರು ಮತ್ತೆ ಗಲಾಟೆ ನಡೆಯಿತು. ಮತದಾನವನ್ನ ಮಾಡಲು 40 ಡೆಲಿಗೇಷನ್ ಫಾರ್ಮ್ ಕೊಡ್ತಿಲ್ಲ ಅಂತ ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿ ಅಪ್ಪ ಸಾಹೇಬ್ ಕುಲಗೋಡೆ ವಿರುದ್ಧ ಗಂಭೀರವಾಗಿ ಆರೋಪ ಕೇಳಿಬಂದಿದೆ. ರಾಯಬಾಗ್ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ ಸವದಿ, ಕತ್ತಿ ಬಣದಿಂದ ಕಣಕ್ಕಿಳಿದಿರುವ ಬಸನಗೌಡ ಆಸಂಗಿ ಬೆಂಬಲಿಗರು ಬೆಳಗಾವಿಯ ಇಫಾ ಹೋಟೆಲ್ಗೆ ನುಗ್ಗಿ ಗಲಾಟೆಯನ್ನ ನಡೆಸಿದ್ದಾರೆ. ಇನ್ನು ಈ ಫಲಿತಾಂಶ ಪ್ರಕಟವಾದ ನಂತರ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು, ರಾಮದುರ್ಗ, ಹುಕ್ಕೇರಿ ಸೋಲಾಗಿದೆ. ಅಲ್ಲಿ ಗೆಲ್ಲುವುದಿಲ್ಲ ಅಂತ ಗೊತ್ತಿದ್ದು ಅಪಪ್ರಚಾರವನ್ನ ಮಾಡಿದ್ರು. ಎದುರಾಳಿಗಳನ್ನ ನೆಗ್ಲೆಕ್ಟ್ ಆಗಿ ನೋಡಿದ್ದೇವೆ. ಜಾತಿ ಟ್ರಂಪ್ ಕಾರ್ಡ್ ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಇವತ್ತು ಅಂತ್ಯಗೊಂಡಿದೆ. 7 ಸ್ಥಾನಗಳಲ್ಲಿ ನಾವು 4 ಸ್ಥಾನಗಳನ್ನ ಗೆದ್ದಿದ್ವಿ. ರಾಮದುರ್ಗದಲ್ಲಿ ಗೆಲ್ಲಬೇಕಾಗಿತ್ತು, ಒಂದು ಸೋತಿದ್ವಿ. 2 ಮಾತ್ರ ಮುಂಚೆನೆ ನಾವು ಹುಕ್ಕೇರಿ ಮತ್ತು ಅಥಣಿಯಲ್ಲಿ ಕೂಡ ಯಾವುದೇ ಸ್ಪರ್ಧೆ ಹೊಂದಿರಲಿಲ್ಲ. ಹುಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ವಿ, ರಾಮದುರ್ಗದಲ್ಲಿ ಮಾಡಿದ್ವಿ. ಅಲ್ಲಿ 2 ಮಾತ್ರ ನಾವು ಸೋತಿದ್ವಿ. ಸೊ 4ನ್ನ ಚುನಾವಣೆಯಲ್ಲಿ ಗೆದ್ದಿದ್ವಿ. ಇದು ಮುಂಚೆ ಆದಂಥ ಎಲ್ಲ 9 ಸೀಟ್ಗಳು ಕೂಡ ನಮ್ಮ ಪರವಾಗಿದೆ ಅಂತ ಹೇಳಿದ್ವಿ. ಇವತ್ತು ಕೂಡ ನಮ್ಮ ಪರವಾಗಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದ ವೇಳೆ ಜಿಲ್ಲಾಡಳಿತದಿಂದ ಅವಮಾನವಾಗಿದೆ ಅಂತ ಜೆಡಿಎಸ್ ಆರೋಪಿಸಿದೆ. ಪ್ರತಿಭಟನೆ ನಡೆಸಿತು. ದೇವಾಲಯದ ಮುಖ್ಯ ದ್ವಾರದ ಬಳಿ ಶಾಸಕರು, ಕಾರ್ಯಕರ್ತರು ಬ್ಯಾರಿಕೇಡ್ ತಳ್ಳಿಕೊಂಡು ಒಳನುಗ್ಗಲು ಯತ್ನಿಸಿದ್ರು. ಇದರಿಂದಾಗಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಸ್ಥಳಕ್ಕೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಬರಬೇಕೆಂದು ಜೆಡಿಎಸ್ ನಾಯಕರು ಪಟ್ಟು ಹಿಡಿದಿದ್ರು. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದ ಕಾರ್ಯಕರ್ತರ ಸಮಸ್ಯೆಯನ್ನ ಆಲಿಸಿದ್ರು. ಅಲ್ಲದೆ ಸ್ವತಃ ಎಚ್ಡಿಕೆಯೊಂದಿಗೆ ಫೋನ್ನಲ್ಲಿ ಮಾತನಾಡಿದರು. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಿದೆ ಅಂತ ನೀವೇ ಹೇಳಿದ್ದೀರಾ ಸರ್, ನಿಮಗೆ ಅಗೌರವ ಆಗಿದೆ ಅಂತ ಬಂದಿದ್ದಾರೆ ಅಂತ ಕುಮಾರಸ್ವಾಮಿಗೆ ಹೇಳಿದರು. ಎಚ್ಡಿಕೆ ಜೊತೆ ಡಿಸಿ ಫೋನ್ನಲ್ಲೇ ಮಾತನಾಡುತ್ತಲೇ ಜೆಡಿಎಸ್ ನಾಯಕರ ಪ್ರತಿಭಟನೆ ತಣ್ಣಗಾಯಿತು. ಇನ್ನು ಅಗೌರವ ಕುರಿತು ನಾನು ತಲೆ ಕೆಡಿಸಿಕೊಂಡಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ರು. ನಾನು ನನ್ನ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದ್ರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡ್ಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿ ಎಲ್ಲ ಹೊರಗಡೆ ಮಲಗೋರು, ಅವ್ರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ. ಗ್ರಾಮ ವಾಸ್ತವ್ಯ ಮಾಡ್ಬೇಕು. ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದ್ ಬೇಕಾಗಿಲ್ಲ. ಆದ್ರೂ ಒಂದು ಕಡೆ ಜನಗಳು ಶಾಂತಿ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂತ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗ್ ಬೇಕು. ಇನ್ನು ಹಾಸನಾಂಬ ದರ್ಶನಕ್ಕೆ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸ್ತಾ ಇದ್ದು, ಭಕ್ತರನ್ನ ಈಗಾಗಲೇ ನಿಯಂತ್ರಿಸಲು ಕ್ರಮ ವಹಿಸುವಂತೆ ಡಿಸಿ ಲತಾ ಕುಮಾರಿ ಅವರಿಗೆ ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತಾ ಪತ್ರವನ್ನ ಬರೆದು ಮನವಿ ಮಾಡಿದ್ದಾರೆ. ರಸ್ತೆಯವರೆಗೂ ಭಕ್ತರ ಸರತಿ ಸಾಲು ಬಂದು ತಲುಪಿದೆ. ದರ್ಶನಕ್ಕೆ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿರುವ ಸ್ಥಳಾವಕಾಶ ಕಡಿಮೆ ಇದೆ. ಹೆಚ್ಚಿನ ಸಂಖ್ಯೆಯ ಭಕ್ತರು ಬಂದು ನೂಕುನುಗ್ಗಲು ಉಂಟಾಗಿ ಅಹಿತಕರ ಘಟನೆ ಸಂಭವಿಸಬಹುದು.
ಇಲ್ಲಿ ಭಕ್ತರನ್ನ ನಿಯಂತ್ರಿಸಲು ಕ್ರಮ ವಹಿಸದೇ ಇದ್ದಲ್ಲಿ ಅಹಿತಕರ ಘಟನೆ ಸಂಭವಿಸಿದರೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ.